ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೆ ರಾಯಲ್ ಕಿಚನ್. ಇವತ್ತು ರೆಸಿಪಿ ಬಂದು ಈರುಳ್ಳಿ ಗೊಜ್ಜು. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಇವತ್ತು ಈರುಳ್ಳಿ ಗೊಜ್ಜು ಮಾಡೋಣ. ಸಣ್ಣ ಈರುಳ್ಳಿ, ಕೊಬ್ಬರಿ, ಎಣ್ಣೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಸಾಂಬಾರ್ ಪೌಡರ್, ಹುಣಸೆಹಣ್ಣು, ನೀರು. ಇದು ಫ್ರೈಗೆ ಈರುಳ್ಳಿ, ಉಪ್ಪು. ಇಷ್ಟು ಈರುಳ್ಳಿ ಗೊಜ್ಜಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಈಗ ಈರುಳ್ಳಿ ರುಬ್ಕೊಳಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಪ್ರೇಟ್ ಎತ್ತಿಟ್ಕೊಂಡಿದ್ನಲ್ವ ಈರುಳ್ಳಿ, ಇದನ್ನ ಫ್ರೈ ಮಾಡ್ಕೊಳ್ಳೋಣ ಲೈಟಾಗೆ. ಇದು ಲೈಟಾಗಿ ಫ್ರೈ ಆಗಲಿ. ಇದು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಆರಿದ್ಮೇಲೆ, ತಣ್ಣಕ್ಕಾದ್ಮೇಲೆ. ಇಷ್ಟು ಲೈಟಾಗಿ ಫ್ರೈ ಆಗಿದೆ. ಈಗ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿಗೆ ರುಬ್ಕೊಳಕ್ಕೆ 2 ಸ್ಪೂನು ಸಾಂಬಾರ್ ಪೌಡ್ರ್ ಹಾಕೋಣ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ತುರಿದಿರೋ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಆಮೇಲೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ, ಹುಣಸೆಹಣ್ಣು ರಸ. ಇಷ್ಟು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ನುಣ್ಣಕ್ಕೆ. ಈಗ ಇದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೋಬೇಕು. ಈಗ ಎಣ್ಣೆ ಕಾಯ್ದಿದೆ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟ್ಲಿ. ಸಾಸಿವೆ ಚಿಟ್ಲಿದೆ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ರುಬ್ಬಿರೋ ಮಸಾಲ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಈಗ ಮಿಕ್ಕಿರೋ ಮಸಾಲೆಗೆ ನೀರು ಹಾಕಿ ಗಲ್ಸ್ಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನೀವು ಎಷ್ಟು ಬೇಕಾದ್ರೆ ಅಷ್ಟು ಹಾಕ್ಕೋಬೋದು. ಈಗ ಸ್ವಲ್ಪ ಕುದೀಲಿ, ಆಮೇಲೆ ಹಾಕ್ತೀನಿ ನೀರನ್ನ. ಉಪ್ಪು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ನೋಡಿಕೊಂಡು ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳೋಣ. ಈಗ ಒಂದ್ಸರಿ ಮಿಕ್ಸ್ ಹಾಕ್ಬೋದು. ಈಗ ಇನ್ನೂ ಸ್ವಲ್ಪ ಕುದಿಯೋಂಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸಪ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುತ್ತ ಅಂತ ಚೆನ್ನಾಗಿರುತ್ತೆ.
ಈಗ ಕುದೀತಾ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಾಗಿದ್ದರೆ ನಿಮ್ಗೆ ಯಾವ ಥರ ಉಪ್ಪು ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಬೇಯ್ತಾ ಇದ್ದಂಗೆ ಸಣ್ಣ ಈರುಳ್ಳಿನ ಇವಾಗ ಹಾಕ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸಪ್ ಕೊಡೋಣ. ಈಗ ಈರುಳ್ಳಿ ಚೆನ್ನಾಗಿ ಬೇಯಲಿ. ಇನ್ನು ಬೇಯ್ದಿದ ತಕ್ಷಣ ಈರುಳ್ಳಿ ಸಾಂಬಾರು ರೆಡಿಯಾಗಿರುತ್ತೆ. ಹೀಗೆ ಬೇಯ್ತಾ ಇದ್ದವಾಗ ಇನ್ನೊಂದು ಸರಿ ಹೀಗೆ ಮಿಕ್ಸಪ್ ಮಾಡ್ಕೊಳ್ಳಿ. ಮತ್ತು ಏನಾನ ನೀರು ಬೇಕಾಗಿದ್ದರೆ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಉಪ್ಪು ಸಾಲದಿದ್ದರೆ ಉಪ್ಪು ಹಾಕ್ಕೊಳ್ಳಿ. ಈಗ ಇನ್ನೊಂದು ಸರಿ ತಿರ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಸಾಂಬಾರು ರೆಡಿ ಆಗುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಬೇಯ್ದಿದೆ, ಆಗಿದೆ ಸಾಂಬಾರು. ಈಗ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ, ನಾನು ಹಾಕ್ಕೊತೀನಿ. ಈಗ ಇದು ಚೆನ್ನಾಗಿ ಬೇಯ್ದಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈರುಳ್ಳಿ ಗೊಜ್ಜು ಮುದ್ದೆಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ, ಮತ್ತು ಚಪಾತಿ, ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಬನ್ನಿ ಸರ್ವ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಗೊಜ್ಜು ರೆಡಿಯಾಗಿದೆ. ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಮೋರ್ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ.